ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಡಾಕ್ಟರ್, ನಮ್ಮ ಯಜಮಾನ್ ಹುಷಾರಾಗಿದ್ದಾರಲ್ವಾ? ನಾವು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು ತಾನೆ? ನೀವೇನು ಚಿಂತೆ ಮಾಡಬೇಡಿ, ಅವ್ರಿಗೇನು ಆಗೋದಿಲ್ಲ. ಪ್ಲೀಸ್ ಕಮ್. ಏನಾಯ್ತು ಅಂಕಲ್? ಅವ್ರ ವೈಟಲ್ಸ್ ಇನ್ನೂ ಸ್ಟೇಬಲ್ ಆಗಿಲ್ಲ. ಸ್ಟಿಲ್ ಕ್ರಿಟಿಕಲ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ ಎನಿಥಿಂಗ್ ರೈಟ್ ನೌ. ಏನಾದರೂ ಅಪ್ಡೇಟ್ ಇದ್ರೆ ಐ ವಿಲ್ ಲೆಟ್ ಯು ನೋ. ಅಮ್ಮಂಗೆ ಏನಂತ ಹೇಳಿ ಸಮಾಧಾನ ಮಾಡೋದು ದೇವಕಿ? ಅಮ್ಮಂಗೇನು ಹೇಳೋದು ಬೇಡ. ಸದ್ಯಕ್ಕೆ ಪರವಾಗಿಲ್ಲ ಅಂತ ಸುಳ್ಳು ಹೇಳೋಣ. ಅವ್ರಿಗೇನು ಗೊತ್ತಾಗೋದು ಬೇಡ. ನಡಿ. ದೇವಕಿ, ಏನಂದ್ರು ಡಾಕ್ಟ್ರು? ಏನೂ ತೊಂದರೆ ಇಲ್ವಂತೆ ಅಮ್ಮ. ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ, ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ನಿಮ್ಮ ಅಪ್ಪನ ಫೋನು ಕಣೆ, ಅಷ್ಟೊಂದಿಂದ ರಿಂಗ್ ಆಗ್ತಾನೆ ಇದೆ. ನೋಡ್ತೀನಿ. ಅವ್ರು ಮತ್ತು ಮನೆಗೆ ಬಂದಿದ್ದಾರೆ. ನಾನು ಏನ್ ಮಾಡ್ಲಿ ನನಗೆ ಗೊತ್ತಾಗ್ತಿಲ್ಲ. ನಾನು ದೇವಕಿ ಮಾತಾಡ್ತಾ ಇದ್ದೀನಿ. ದೇವಕಿಯವರೇ, ಅದು ಸಾಹೇಬ್ರು. ಇವ್ರಿಗೇನಾದ್ರೂ ವಿಷಯ ಗೊತ್ತಾಗಿದ್ಯಾ? ಅದು ನಾನು ಸಾಹೇಬ್ರ ಹತ್ರ ಮಾತಾಡ್ಬೇಕಾಗಿತ್ತು. ಏನಾದ್ರೂ ವಿಷಯ ಹೇಳೋದಿತ್ತಾ? ಅದು ಸಾಹೇಬ್ರು ಬಿಸಿ ಇದ್ದಾರಾ? ನೀವು ಸ್ವಲ್ಪ ಅವ್ರಿಗೆ ಫೋನ್ ಕೊಡ್ಬೋದಾ? ನಿಮ್ ಸಾಹೇಬ್ರಿಗೆ ಹುಷಾರಿಲ್ಲ, ಎಲ್ರೂ ಆಸ್ಪತ್ರೆಲಿದ್ದೀವಿ. ಅಯ್ಯೋ ದೇವ್ರೆ, ಏನಾಯ್ತು ಸಾಹೇಬ್ರಿಗೆ? ಏನಾದ್ರೂ ವಿಷಯ ಇದ್ರೆ ಹೇಳಿ, ಇಲ್ಲ ಅಂದ್ರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಒಂದ್ ನಿಮಿಷ ದೇವಕಿಯವರೇ. ಅದು ನಮ್ಮ ಲಕ್ಷ್ಮಿ ಮದುವೆ ನಿಂತು ಹೋಗಿದ್ದಕ್ಕೆ ಆ ಎಳ್ನೀರ್ ಕಿಟ್ಟಿ ಕಡೆಯವರು ಖರ್ಚು ಮಾಡಿರೋ ದುಡ್ಡನ್ನ ವಾಪಸ್ ಕೇಳ್ತಾ ಇದ್ದಾರೆ. ಹಾಯ್ ಗಿರಿಧರ್, ಯಾಕೊಂಡೆ? ಹಲೋ ಕುಲ್ದಿ. ಐ ಆಮ್ ವೆರಿ ಸಾರಿ, ನಾವು ತುಂಬ ಅರ್ಜೆಂಟಲ್ಲಿದ್ದೀವಿ. ಬಿಲ್ಡಿಂಗ್ ಕ್ಲಿಯರೆನ್ಸ್ ಕೊಡೋ ಡೇಟ್ ತುಂಬ ಹತ್ತಿರ ಬಂದಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗಿವ್ ಮಿ ದ ಫೈಲ್. ಎಲೆಕ್ಟ್ರಿಕಲ್ ಸಪ್ಲೈಸ್ 22 crores ಫೈನಲ್ ಆಗಿತ್ತಲ್ವಾ? ಯಾಕೆ ಜಾಸ್ತಿ ಆಗಿದೆ? ಅದು ಫಿನಾನ್ಷಿಯಲ್ ಇಯರ್ ಬಜೆಟಲ್ಲಿ ಹೈಕ್ ಆಗಿದ್ದರಿಂದ ಮತ್ತೆ ಕೊಟೇಶನ್ ಚೇಂಜ್ ಮಾಡಿ ಅಪ್ರೂವಲ್ ತೊಗೊಂಡಿದ್ದೀನಿ ದೇವಕ್ಕೆ. ಓಕೆ. ಇನ್ ಟೈಮ್ ಡೆಲಿವರಿ ಆಗುತ್ತೆ ಅಲ್ವಾ? ಕಾಂಟ್ರಾಕ್ಟಲ್ಲಿರೋ ಡೆಲಿವರ್ಬಲ್ಸ್ ಇನ್ ಟೈಮ್ ಆರ್ ಬಿಫೋರ್ ಡೆಲಿವರ್ ಆಗುತ್ತೆ ಕುದ್ದಿ. ಐ ನೋ, ಬಟ್ ನಾವು ನಿಮ್ಮ ಜೊತೆ ಕೊಲಾಬ್ರೇಟ್ ಆಗಿರೋದು ಧರ್ಮರಾಜ್ ಅವ್ರ ಮೇಲಿನ ನಂಬಿಕೆಯಿಂದ. ಬಟ್ ಆದರೆ ಈಗ ಅವರು ಅಡ್ಮಿಟ್ ಆಗಿರೋದ್ರಿಂದ. ಡೋಂಟ್ ವರಿ ಮಿಸ್ಟರ್ ಕುಲ್ದೀಪ್. ಧರ್ಮರಾಜ್ ಅವ್ರ ಸ್ಥಾನದಲ್ಲಿ ನಿಂತು ನಾನು ಹೇಳ್ತಾ ಇದ್ದೀನಿ, ನಾಟ್ ಇವನ್ ಅ ಸಿಂಗಲ್ ಡೇ ಡಿಲೇ. ಅಣ್ಣ ಹೇಳ್ದ ಹಾಗೆ ಟೈಮ್ ಕರೆಕ್ಟಾಗಿ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು. ಧರ್ಮರಾಜ್ ಅವ್ರಿಗೆ ಈಗ ಆಗಿರೋದ್ರಿಂದ ಪ್ರೊಡಕ್ಷನ್ ನಿಂತೋಗುತ್ತೆ ಅನ್ನೋ ಕನ್ಸರ್ನ್ ಆಗಿತ್ತು. ಏನೂ ನಿಂತು ಹೋಗೋದಿಲ್ಲ ಕುಲ್ದೀಪ್. ಆಮೇಲೆ ಧರ್ಮರಾಜ್ ಅವರು ಆದಷ್ಟು ಬೇಗ ಗುಣ ಆಗಿ ವಾಪಸ್ ಬರ್ತಾರೆ. ಐ ಹ್ಯಾವ್ ದಟ್ ಬಿಲೀಫ್ ಮ್ಯಾಮ್. ನನಗೆ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಇದೆ. ಐ ವಿಲ್ ಪ್ರೇ ಫಾರ್ ಧರ್ಮರಾಜ್ ಸ್ಪೀಡಿ ರಿಕವರಿ. ಥ್ಯಾಂಕ್ ಯು ಕುಲ್ದೀಪ್. ಥ್ಯಾಂಕ್ ಯು. ಯಾಕೆ ನಿನ್ ಕಂಡ್ರೆ 7 ಜನ್ಮದ ಶತ್ರು ತರ ನೋಡ್ತಾಳೆ? ಕಾವ್ಯ, ಕ್ಲಾಸ್ ರೂಮಿಗೆ ಬಂದ್ಮೇಲೆ ಒಂದು ಸ್ಟ್ರೇಟ್ ಆಗಿ ಬೋರ್ಡ್ ನೋಡ್ಬೇಕು, ಇಲ್ಲ ತಲೆ ಬಗ್ಗಿಸ್ಕೊಂಡು ಬುಕ್ ನೋಡ್ಬೇಕು. ಬೇಡದೇ ಇರೋ ಕಡೆ ಗಮನ ಯಾಕೆ ನಿನಗೆ? ಅಹಂಕಾರಕ್ಕೆ ಉದಾಸೀನನೇ ಮದ್ದು. ಹಾ, ಯಾವ ಸೀನ? ಉದಾಸೀನ ಅಂದ್ರೆ ನೆಗ್ಲೆಕ್ಟ್. Good morning, my dear students. Please sit down. Today, let's start with the new chapter. It's market supply and equilibrium. Let's focus on this today.
So, in the long run, economic growth is determined by the growth of rate of productivity. ಅದೇ ಇವತ್ತು ಕ್ಲಾಸ್ ಬಂಕ್ ಮಾಡಿ ಮೂವಿಗೆ ಹೋಗೋಣವಾ? ಬೇಡ ಶಮಿ, ಮೂವಿ ನೋಡೋ ಮೂಡಲ್ಲಿ ನಾನಿಲ್ಲ. ನೀನ್ ಯಾರ ಮೂಡಲ್ಲಿದ್ಯಾ? ಯಾರು ನಿನ್ ಮೂಡ್ನ ಹಾಳು ಮಾಡ್ತಿದ್ದಾರೆ, ಏನೆಲ್ಲ ಆಗ್ತಿದೆ ಎಲ್ಲ ನನಗೆ ಗೊತ್ತು. ಐ ಮೀನ್ ನಿಮ್ಮ ತಾತ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿದ್ರ ಬಗ್ಗೆ ಹೇಳಿದೆ. ಅದಕ್ಕೆ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಮೂವಿಗೆ ಹೋಗೋಣ ಅಂತ ಹೇಳಿದೆ. ಬೇಡ ಶಮಿ, ಕ್ಲಾಸ್ ಮಿಸ್ ಆಗುತ್ತೆ. ಈವ್ನಿಂಗ್ ಹೋಗೋಣ. ಶಮಿತಾ, ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು. ಏನಾದ್ರೂ ಎಮರ್ಜೆನ್ಸಿ ಇದ್ರೆ? ಏನು ಓದಿ ನೀನು? ನಿಮ್ಮ ಮನೇಲಿ ಅಷ್ಟು ಜನ ಇದ್ದಾರೆ, ಎಲ್ಲನೂ ನೀನೇ ನೋಡ್ಕೋಬೇಕಾ? With this firm, we have another explanation. What happened, Lakshmi? ಮ್ಯಾಮ್, ಈ ಶಮಿತಾ ಮತ್ತೆ ಅವ್ರ ಪಕ್ಕದಲ್ಲಿರೋರು ಡಿಸ್ಟರ್ಬ್ ಮಾಡ್ತಿದ್ದಾರೆ ಮ್ಯಾಮ್. ಇಲ್ಲ ಮ್ಯಾಮ್, ನಾನು ಮಾತಾಡೇ ಇಲ್ಲ. ಸುಳ್ಳು ಹೇಳ್ತಿದ್ದಾಳೆ. ನಾನು ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ಇವ್ರನ್ನೇ ಕೇಳಿ ಮ್ಯಾಮ್. ಎಸ್ ಮ್ಯಾಮ್, ಶಿ ಇಸ್ ಡಿಸ್ಟರ್ಬಿಂಗ್ ಅಸ್. What is this, Shamita? This is not LKG class. ನೀವು ಗಲಾಟೆ ಮಾಡೋದು, ಅವ್ರು ಕಂಪ್ಲೇಂಟ್ ಮಾಡೋದು, ಇಟ್ಸ್ ಲುಕ್ಸ್ ವೆರಿ ಕಿಡಿಶ್. ಬೆಟರ್ ಯು ಗೋ ಔಟ್ ಆಫ್ ದ ಕ್ಲಾಸ್. ಮ್ಯಾಮ್, ಪ್ಲೀಸ್.